ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ಹೃದಯಪೂರ್ವಕವಾದ ವಂದನೆಗಳು. ಈ ಮುಂಚಾನ ವೇಳೆಯಲ್ಲಿ ಎಲ್ಲರಿಗೂ ಶುಭೋದಯ. ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮ ನೋಡುವ ಪ್ರತಿಯೊಬ್ಬರನ್ನು ದೇವರ ಆಶೀರ್ವಾದ ಮಾಡಲಿ. ಸ್ನೇಹಿತರೆ, ಪ್ರಿಯರೇ, ಆತ್ಮೀಯರೇ, ಬಂಧು ಮಿತ್ರರೇ, ಈ ಮುಂಚಾನ ವೇಳೆಯಲ್ಲಿ ದೇವರು ಪ್ರತಿನಿತ್ಯದ ಹಾಗೆ ದೇವರು ಕೊಟ್ಟಂಥ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಾಗೆ ದೇವರು ಕೊಡುವಂಥ ವಾಕ್ಯಗಳಿಂದ ನಮಗೆ ಆಶೀರ್ವಾದ, ಹಾಗೆ ಸಂತೋಷ, ಸಮಾಧಾನವು ಎಂಬುದಾಗಿ ನಾನು ನೆನೆಸಿ ಇವತ್ತು ದೇವರು ಕೊಟ್ಟಂಥ ವಾಕ್ಯ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡುವನಾಗಿದ್ದೇನೆ. ದೇವರು ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂಥ ಕೀರ್ತನೆ ಎಂಬ ಪುಸ್ತಕ, ಅದರಲ್ಲಿ 39ನೇ ಕೀರ್ತನೆ 6ನೇ ವಚನದಲ್ಲಿ ವಚನ ಹೀಗೆ ಹೇಳುತ್ತದೆ: ನರರು ನಿಜವಲ್ಲದ ಮಾಯಾರೂಪದಿಂದ ಸಂಚರಿಸುವವರು, ಅವರು ಸುಮ್ಮನೆ ಗಡಿಬಿಡಿ ಮಾಡುವವರು, ಆಸ್ತಿಯನ್ನು ಕೂಡಿಸಿಟ್ಟುಕೊಳ್ಳುತ್ತಾರೆ, ಆದರೆ ಅದು ಯಾರ ಪಾಲಾಗುವುದು ತಾವೇ ತಿಳಿಯರು. ಸ್ನೇಹಿತರೆ, ಪ್ರಿಯರೇ, ನಿಮ್ಗೆ ಅರ್ಥ ಆಗ್ತಿದೆ ಅಂತ ನಾನು ನೆನೆಸ್ತೇನೆ. ಮುಂಜಾನೆ ವೇಳೆಯಲ್ಲಿ ನರನು ಅನ್ನುವಂಥ ಮನುಷ್ಯ ನರಗಳಿಂದೆಲ್ಲ ತುಂಬಿಸಿರುವುದರಿಂದ ಅವ್ನು ನರನು ಅಂತ ಹೇಳ್ತಾರಂತ ನಾನು ನೆನೆಸ್ತೇನೆ. ಯಾಕಂದ್ರೆ ಇವತ್ತು ಒಂದು ಮರ ನೋಡ್ರಿ, ಅದು ಕೂಡ ಒಂದು ಬೇರುಗಳಿಂದಲೇ ಮಾತ್ರ ನಿಂತ್ಕೊಳ್ಳೋಕ್ಕೆ ಸಾಧ್ಯ. ಹಾಗೆ ಮನುಷ್ಯನು ಕೂಡ ನರಗಳಿಂದ ಉತ್ಪತ್ತಿ ಆಗಿರುವವನಾಗಿರೋದ್ರಿಂದ ಅವನು ನರನು ಅಂತ ಹೇಳ್ತಾನೆ. ಪ್ರತಿ ಸ್ತ್ರೀ ಆಗಿರಲಿ, ಪುರುಷರಾಗಿರಲಿ, ಇವರು ನರರು ಎಂಬುದಾಗಿ. ನೋಡ್ರಿ, ಈ ನರರು ಎನ್ನುವಂಥ ಈ ಜನರು ಈ ಲೋಕದಲ್ಲಿ ಹೇಗಿದ್ದಾರಂತೆ, ನಿಜವಲ್ಲದ ಮಾಯಾ ರೂಪದಿಂದ ಏನ್ ಮಾಡ್ತಿದಾರಂತೆ, ಸಂಚರಿಸ್ತಾ ಇದ್ದಾರಂತೆ. ಇವತ್ತು ನಾವೆಲ್ಲರೂ ಕೂಡ ಅಷ್ಟೇ ಮಾಯಾ ರೂಪ ಎಂಬ ಒಂದು ಜೀವಿತದಲ್ಲಿ ನಾವು ಸಂಚರಿಸ್ತಾ ಇದ್ದೇವೆ. ಯಾಕೆಂದ್ರೆ ಸ್ನೇಹಿತರೆ, ಪ್ರಿಯರೇ, ಇವತ್ತಿದ್ದವ್ ನಾಳೆ ಇಲ್ಲ, ಅವನು ಎಲ್ಲಿ ಹೋದಂತ ನಮ್ಗೆ ಗೊತ್ತಿಲ್ಲ. ನಾವು ಅನ್ಕೊಳ್ತೀವಿ ಸತ್ತೋದ ಅಂತ ಹೇಳ್ತೀವಿ, ಅಂದ್ರೆ ಅವ್ನು ಮಾಯವಾಗಿದ್ದಾನೆ. ಹಂಗಾರೆ ಈ ಲೋಕದಲ್ಲಿರೋರು ಎಲ್ಲರೂ ಕೂಡ ಮಾಯವಾಗಬೇಕಾಗಿರುವಂಥವ್ರೆ. ಆದರೆ ಮಾಯವಾಗುವಂಥವರು ಈ ಲೋಕದಲ್ಲಿ ಏನು ಮಾಡ್ತಿದ್ದಾರೆ, ಗಡಿಬಿಡಿ ಪಟ್ಟು ಇಲ್ಲದ ಸಲ್ಲದ ಸಂಪಾದನೆಗಳ, ಆಸ್ತಿ ಐಶ್ವರ್ಯಗಳನ್ನು ಸಂಪಾದಿಸಿಕೊಂಡು ಮನುಷ್ಯರನ್ನು ಮೋಸ ಮಾಡಿ, ಮನುಷ್ಯರಿಗೆ ವಂಚನೆ ಪಡಿಸಿ, ಇಲ್ಲದ ಸಲ್ಲದನ್ನು ಕೂಡಿಟ್ಟುಕೊಂಡು ಅದನ್ನು ಅನುಭೋಗಿಸದೆ, ಅದನ್ನು ಸಮೃದ್ಧಿಯಾಗಿ ತಿನ್ನೋದೇ ಆಗದೆ ಎಷ್ಟೋ ಜನ ಈ ಲೋಕದಲ್ಲಿ ಏನಾಗೋಗ್ತಿದ್ದಾರೆ, ಮಾಯವಾಗಿ ಹೋಗ್ತಿದ್ದಾರೆ. ಅದು ಯಾರು ಅನುಭವಿಸ್ತಾರೆ, ಯಾರು ಪಾಲಾಗ್ತದೋ ಗೊತ್ತಿಲ್ಲ. ಆಗಿರುವುದರಿಂದ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಷಯವೇನಂತಂದ್ರೆ, ಮಾಯವಾಗುವಂಥ ಈ ಒಂದು ಜೀವಿತಕ್ಕೆ, ಮಾಯವಾಗುವಂಥ ಈ ಒಂದು ರೂಪಕ್ಕೆ, ಮಾಯವಾಗುವಂಥ ಈ ಒಂದು ಏನು ಲೋಕಕ್ಕೆ ಯಾಕಿಷ್ಟೆಲ್ಲ ನಿಜವಾಗ್ಲಿ ನಾವು ಒಂದು ಸಲ ಯೋಚನೆ ಮಾಡಿದ್ರೆ, ನಿಜವಾಗ್ಲಿ ನಾವು ಆತ್ಮಿಕವಾಗಿ ಯೋಚನೆ ಮಾಡಿದ್ರೆ ನಾವು ತುಂಬ ತಪ್ಪು ಮಾಡ್ತಿದ್ದೀವಿ ಎಂದು ನಾನು ನೆನೆಸ್ತೇನೆ. ಯಾಕೆಂದರೆ ಶರೀರ ಅನ್ನುವಂಥ ಈ ಜೀವಿತ ಯಾವಾಗ ಬಿದ್ದೋಗುತ್ತೋ ಗೊತ್ತೇ ಇಲ್ಲ. ಆದರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರವೇ ನಾವು ಮಾಡಿಕೊಳ್ಳಬೇಕೇ ಹೊರತು ಇದನ್ನು ಅತಿ ಹೆಚ್ಚಾಗಿ ಮಾಡೋದಕ್ಕೆ ಹೋಗಿ ನಿಜವಾಗಿ ನಾವು ಮಾಯವಾಗಿ ಹೋಗಬೇಕಾದಂಥ, ನಾವು ಎಲ್ಲ ಸ್ಥಳಕ್ಕೆ ಬಂದಿದ್ದೇವೆ, ಆ ಸ್ಥಳಕ್ಕೆ ನಾವು ತಿರುಗಿ ಹೋಗಬೇಕಂದ್ರೆ ನಾವು ಈ ಲೋಕದಲ್ಲಿರುವಂಥ ಕಾರ್ಯಗಳಲ್ಲಿ ನಾವು ತುಂಬಿಕೊಳ್ಳೋದಲ್ಲ, ಆ ಯಾವ ಲೋಕದಿಂದ ನಾವು ಬಂದಿವೋ ಆ ಲೋಕದ ಕಾರ್ಯಗಳು ನಾವು ತುಂಬಿಕೊಂಡು ಈ ಲೋಕದಲ್ಲಿ ನೀತಿವಂತರಾಗಿ, ಪರಿಶುದ್ಧರಾಗಿ ನಾವು ಹೋಗಬೇಕಾದಂಥ, ಮಾಯವಾಗಿ ಹೋಗ್ಬೇಕಂತ ಸ್ಥಳಕ್ಕೆ ತಕ್ಕಾಗಿ ನಾವು ಹೋಗುವಂತೆ ಇಲ್ಲಿ ನಾವು ಅಚ್ಚುಕಟ್ಟಾಗಿ ಪರಿಶುದ್ಧತೆಯಲ್ಲಿ ಬದುಕಬೇಕು. ಆವಾಗ ಮಾತ್ರವೇ ನಾವು ಮಾಯವಾಗಿ ಹೋಗುವಂಥದ್ದು ಆ ಪರಲೋಕದ ರಾಜ್ಯ ಎಂಬ ಸೇರುವುದಕ್ಕೆ ಸಾಧ್ಯವಾಗ್ತದೆ. ಇಲ್ಲದೆ ಹೋದರೆ ನಿಜವಾಗ್ಲಿ ನಮಗೂ ಈ ಲೋಕದಲ್ಲಿ ಮಾಡಿದ ಕಾರ್ಯಗಳಿಂದಲೂ ನಾವು ನಿತ್ಯ ನರಕ ಎಂಬ ಒಂದು ಸ್ಥಳಕ್ಕೆ ನಾವು ಹೋಗಬೇಕಾಗ್ತದೆ. ಆ ಕಾರಣದಿಂದ ದೇವರ ಜನರೇ, ಸ್ನೇಹಿತರ, ಆತ್ಮೀಯರೇ, ಮಾಯಾದ ರೂಪವಾಗಿರುವಂಥ ಈ ಜೀವನಕ್ಕೆ ಯಾಕೆ ಅಡಂಬರ, ಯಾಕೆ ಗಡಿಬಿಡಿ, ಯಾಕೆ ಗಲಾಟೆ, ಯಾಕೆ ಇವೆಲ್ಲ ಅವಸರ ಇಲ್ಲ. ಅದಕ್ಕಾಗಿ ನಾವೆಲ್ಲರೂ ಸತ್ಯವನ್ನು ಅರಿತುಕೊಂಡು ಸತ್ಯದ ಕಡೆಗೆ ನಮ್ಮ ಕಣ್ಣುಗಳನ್ನು ತೆರೆದು ಸತ್ಯಕ್ಕಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಮುಂಚಾನ ವೇಳೆಯಲ್ಲಿ ಕರ್ತನೆ, ಮನುಷ್ಯರ ಜೀವಿತ ಎಂಥದ್ದೆಂದು ನೀವು ತಿಳಿಸಿದಕ್ಕಾಗಿ ಸ್ತೋತ್ರ. ತಿಳಿದುಕೊಳ್ಳುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವ್ರ ಮುಖಾಂತರ ನೂರಾರು ಸಾವಿರಾರು ಜನರಿಗೆ ತಿಳಿಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಂಡು ಮಾಯವಾಗಿ ಕರ್ತನೆ ನಿನ್ನ ರಾಜ್ಯಕ್ಕೆ ಸೇರಬೇಕು. ದೇವರೇ, ಮಾಯವಾಗಿ ನಿತ್ಯ ನರಕಕ್ಕೆಲ್ಲ ನಿತ್ಯ ಪರಲೋಕಕ್ಕೆ ಸೇರುವಂತೆ ನಮ್ಮನ್ನೆಲ್ಲರೂ ಕೂಡ ಆಶೀರ್ವದಿಸು. ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ, ನಿನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ಪರಲೋಕದ ಜೀವಳ ಒಳ್ಳೆಯ ತಂದೆ, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ.